ಫ್ರೆಂಡ್ಸ್, ನಿಮ್ಗೊಂದು ಸೀರಿಯಸ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಹತ್ರ ಒಳ್ಳೆ ಕೆಲ್ಸ ಇದೆ, ತಿಂಗಳಿಗೆ ಕೈ ತುಂಬಾ ಸ್ಯಾಲರಿ ಬರ್ತಿದೆ. ಆದ್ರೂ ನೀವೊಂದು ಹೋಮ್ ಲೋನ್ ಅಥವಾ ಕಾರ್ ಲೋನ್ಗೆ ಅಪ್ಲೈ ಮಾಡಿದಾಗ ಬ್ಯಾಂಕ್ನವರು ಅದನ್ನ ಮೊಕಕ್ ಹೊಡೆದಾಗ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ನಿಮ್ಗೆ ಅರ್ಥನೇ ಆಗಲ್ಲ. ನನ್ನ ಹತ್ರ ಇಷ್ಟು ದುಡ್ಡಿದೆ, ಆದ್ರೂ ಬ್ಯಾಂಕ್ ಯಾಕೆ ಲೋನ್ ಕೊಡ್ತಿಲ್ಲ ಅಂತ ತಲೆ ಕೆಡಿಸ್ಕೊಡ್ತೀರಾ. ರೀಸನ್ ತುಂಬಾ ಸಿಂಪಲ್. ಬ್ಯಾಂಕ್ಗಳಿಗೆ ನಿಮ್ಮ ಸಂಬಳಕ್ಕಿಂತ ಮುಖ್ಯವಾಗಿ ಬೇಕಿರೋದು ಒಂದು 3 ಅಂಕಿಯ ರಹಸ್ಯ ಸಂಖ್ಯೆ. ಅದೇ ನಿಮ್ಮ ಸಿವಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್. ಈ ಸ್ಕೋರ್ ಸರಿಯಿಲ್ಲ ಅಂದ್ರೆ ನೀವು ಎಷ್ಟೇ ಶ್ರೀಮಂತರಾಗಿದ್ರೂ ಬ್ಯಾಂಕ್ ದೃಷ್ಟಿಯಲ್ಲಿ ನೀವು ನಂಬಿಕೆಸ್ತರಲ್ಲ. ಇವತ್ತು ನಾವು ನಿಮ್ಮ ಈ ಆರ್ಥಿಕ ಜಾತಕದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇದು ಲೈಫ್ ಲಾಂಗ್ ನಿಮಗೆ ಬೇಕಾಗುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ಸಿವಿಲ್ ಸ್ಕೋರ್ ಅನ್ನೋದು ಸ್ಕೂಲ್ನಲ್ಲಿ ಟೀಚರ್ಸ್ ನಮಗೆ ಕೊಡ್ತಿದ್ದ ಪ್ರೋಗ್ರೆಸ್ ಕಾರ್ಡ್ ಇದ್ದ ಹಾಗೆ. ಆದ್ರೆ ಇಲ್ಲಿ ಮಾರ್ಕ್ಸ್ ಕೊಡೋದು ಟೀಚರ್ ಅಲ್ಲ, ಬ್ಯಾಂಕ್ಗಳು. ಇದು 300ರಿಂದ 900ರ ನಡುವೆ ಇರುವ ಒಂದು ನಂಬರ್. ನೀವು ಹಿಂದೆ ತಗೊಂಡಿರೋ ಸಾಲನ ಎಷ್ಟು ಸರಿಯಾಗಿ ವಾಪಸ್ ಕಟ್ಟಿದ್ದೀರಾ ಅನ್ನೋದರ ಮೇಲೆ ಈ ನಂಬರ್ ಡಿಸೈಡ್ ಆಗುತ್ತೆ. ಈಗ ನಿಮ್ಮ ಸ್ಕೋರ್ ಹೇಗಿರಬೇಕು? 750ಕ್ಕಿಂತ ಜಾಸ್ತಿ, ಇದು ಎಕ್ಸಲೆಂಟ್. ಬ್ಯಾಂಕ್ನವರು ನಿಮ್ಗೆ ಮನೆ ಬಾಗಿಲಿಗೆ ಬಂದು ಕಡಿಮೆ ಬಡ್ಡಿಯಲ್ಲಿ ಲೋನ್ ಕೊಡ್ತಾರೆ. 600ರಿಂದ 700, ಇದು ಪರವಾಗಿಲ್ಲ, ಲೋನ್ ಸಿಗಬಹುದು, ಆದ್ರೆ ಬಡ್ಡಿ ಸ್ವಲ್ಪ ಜಾಸ್ತಿ ಇರುತ್ತೆ. 600ಕ್ಕಿಂತ ಕಡಿಮೆ, ಇದು ಡೇಂಜರ್ ಝೋನ್. ನಿಮ್ಗೆ ಲೋನ್ ಸಿಗೋದು ತುಂಬಾ ಕಷ್ಟ, ಸಿಕ್ಕಿದ್ರೂ ಬಡ್ಡಿ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಸರ್, ನಾನು ಕರೆಕ್ಟ್ ಆಗಿದ್ದೀನಿ, ಆದ್ರೂ ನನ್ನ ಸ್ಕೋರ್ ಯಾಕೆ ಕಮ್ಮಿ ಆಗ್ತಿದೆ ಅಂತ ತುಂಬಾ ಜನ ಕೇಳ್ತಾರೆ. ನೀವು ಗೊತ್ತಿಲ್ಲದೆ ಮಾಡೋ ಈ 3 ತಪ್ಪುಗಳೇ ಇದಕ್ಕೆ ಕಾರಣ. ತಪ್ಪು ನಂಬರ್ 1, EMI ಲೇಟ್ ಮಾಡೋದು. ನೀವು ತಗೊಂಡಿರೋ ಚಿಕ್ಕ ಮೊಬೈಲ್ ಲೋನ್ ಅಥವಾ ಬೈಕ್ ಲೋನ್ನ EMI ಕೇವಲ ಒಂದೇ ದಿನ ಲೇಟ್ ಆದ್ರೂ ಸಾಕು, ನಿಮ್ಮ ಸ್ಕೋರ್ ಡಮಾರ್ ಅಂತ ಬೀಳುತ್ತೆ. ಬ್ಯಾಂಕ್ನವರು ನಿಮ್ಮನ್ನ ಡಿಫಾಲ್ಟರ್ ಲಿಸ್ಟ್ಗೆ ಸೇರಿಸ್ತಾರೆ. ತಪ್ಪು ನಂಬರ್ 2, ಕ್ರೆಡಿಟ್ ಹಂಗ್ರಿ ಆಗೋದು. ಅಂದ್ರೆ ಪದೇ ಪದೇ ಲೋನ್ಗೆ ಅಪ್ಲೈ ಮಾಡೋದು. ಒಂದೇ ತಿಂಗಳಲ್ಲಿ 4 ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಇವನ ಹತ್ರ ದುಡ್ಡಿಲ್ಲ, ಇವನು ಸಾಲದ ಮೇಲೆ ಬದುಕ್ತಿದ್ದಾನೆ ಅಂತ ನಿಮ್ಮ ಸ್ಕೋರ್ ಕಟ್ ಮಾಡ್ತಾರೆ. ತಪ್ಪು ನಂಬರ್ 3, ಅತಿ ಮುಖ್ಯ, ಗ್ಯಾರಂಟರ್ ಆಗೋದು. ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಲೋನ್ಗೆ ಶ್ಯೂರಿಟಿ ಸಹಿ ಹಾಕಿರ್ತೀರಾ. ಅವನು ಸಾಲ ಕಟ್ಟದೆ ಕೈ ಎತ್ತಿದ್ರೆ ಯಾರ್ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ ಗೊತ್ತಾ? ನಿಮ್ದು. ಹೌದು, ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ನಿಮ್ಮ ಸಿಬಿಲ್ ಸ್ಕೋರ್ ಅನುಭವಿಸುತ್ತೆ. ಒಂದು ವೇಳೆ ನಿಮ್ಮ ಸ್ಕೋರ್ ಹಾಳಾಗಿದ್ರೆ ಟೆನ್ಷನ್ ತಗೋಬೇಡಿ, ಅದನ್ನ ರಿಪೇರಿ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಕ್ಲೀನ್ ರೆಕಾರ್ಡ್. ಇವತ್ತಿಂದಲೇ ನಿಮ್ಮ ಎಲ್ಲಾ ಹಳೆಯ ಸಾಲದ ಕಂತುಗಳು ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನ ಒಂದು ದಿನವೂ ತಡ ಮಾಡದೆ ಸಮಯಕ್ಕೆ ಸರಿಯಾಗಿ ಕಟ್ಟಿ. ಆಟೋ ಪೇ ಆಪ್ಷನ್ ಆನ್ ಮಾಡಿ ಇಟ್ಕೊಳ್ಳಿ. ಲಿಮಿಟ್ ಯೂಸೇಜ್. ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ 1 ಲಕ್ಷ ಇದ್ರೆ ನೀವು ಅದರಲ್ಲಿ 30,000ದ ಒಳಗೆ ಮಾತ್ರ ಬಳಸಿ. ಪೂರ್ತಿ ಬಳಸಿದ್ರೆ ಸ್ಕೋರ್ ಕಮ್ಮಿ ಆಗುತ್ತೆ. ಮಿಕ್ಸ್ ಇಟ್ ಅಪ್. ಬರೀ ಪರ್ಸನಲ್ ಲೋನ್ ಅಷ್ಟೇ ಅಲ್ಲದೆ ಸೆಕ್ಯೂರ್ಡ್ ಲೋನ್, ಗೋಲ್ಡ್ ಲೋನ್, ಹೋಮ್ ಲೋನ್ ಇದ್ರೆ ಸ್ಕೋರ್ ಬೇಗ ಜಾಸ್ತಿ ಆಗುತ್ತೆ. ಈ ಡಿಸಿಪ್ಲಿನ್ ನೀವು 6 ತಿಂಗಳಿಂದ 1 ವರ್ಷ ಪಾಲಿಸಿದ್ರೆ ನಿಮ್ಮ ಸ್ಕೋರ್ ಮತ್ತೆ ಹಸಿರು ಬಣ್ಣಕ್ಕೆ ಬರುತ್ತೆ. ನೆನಪಿಡಿ ಫ್ರೆಂಡ್ಸ್, ಸಿಬಿಲ್ ಸ್ಕೋರ್ ಅನ್ನೋದು ನಿಮ್ಮ ಆರ್ಥಿಕ ಗೌರವ. ಅದನ್ನ ಕಾಪಾಡ್ಕೊಳ್ಳಿ. ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ವಾ? ವರ್ಷಕ್ಕೊಮ್ಮೆ ಆದ್ರೂ ಅದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಗೂಗಲ್ ಪೇ, ಪೇಟಿಎಂ, ಅಮೆಜಾನ್ನಲ್ಲೆಲ್ಲ ಫ್ರೀ ಆಗಿ ಚೆಕ್ ಮಾಡಬಹುದು. ನಿಮ್ಮ ಸ್ಕೋರ್ ಚೆಕ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಸಿಂಪಲ್ ಆಗಿ ಕಲಿಯೋಣ.